ಸೊ ನೋಡ್ತಾ ಇರ್ಬೋದು ಈಗ ಮಾವುತ ಕರಿಯಪ್ಪಣ್ಣ ಅಂತ ಅವರ ಜೊತೆಗೆ ಬಬ್ರುವಾನ ಎಂಟ್ರಿ ಕೊಡ್ತಾ ಇದ್ದಾನೆ. ಮೇಲ್ಗಡೆ ಕೂತಿರುವುದು ಕಬಡ್ಡಿ ಅನಿಲ್ ಅಂತ. ಇವರಿಬ್ಬರೇ ಸ್ಟಾರ್ಟಿಂಗ್ನಿಂದ ಸಹ ಕರಡಿ ಅಲಿಯಾಸ್ ಬಬ್ರುವಾನನನ್ನು ಪಳಗಿಸಿದ್ದು. ಅಂದರೆ ಕರಡಿ ಕಾಡಾನೆಯಾಗಿದ್ದಂಥ ಟೈಮಲ್ಲಿ ಆತನನ್ನು ಸೆರೆ ಹಿಡಿದು ನಂತರ ಕ್ರಾಲ್ಗೆ ತಗೊಂಬಂದು ಹಾಕಿದ ದಿವಸದಿಂದಲೂ ಕೂಡ ಸೊ ಇವರೇ ಇಬ್ಬರು ಬಬ್ರುವಾನ ಜೊತೆಗೆ ಫುಲ್ ಟೈಮ್ ಇದ್ದು ಆನೆಯನ್ನು ನೋಡಿಕೊಂಡು ಇಷ್ಟು ತನಕ ತಗೊಬಂದಿದ್ದಾರೆ. ಆಲ್ಮೋಸ್ಟ್ ಈ ಕ್ಯಾಂಪ್ಗೆ ಬಂದು 1.5-2 ವರ್ಷ ಆಗ್ತಾ ಇದೆ ಅಲ್ವಾ. ತಾವೆಲ್ಲರೂ ಕೂಡ ನೋಡ್ತಿರ್ಬೋದು, ದಂತ ಕೂಡ ಚೆನ್ನಾಗಿ ಬೆಳೆದಿದೆ. ಮುಂಚೆ ಇಷ್ಟು ಉದ್ದ ಇರಲಿಲ್ಲ ದಂತ, ಈಗ ಬಂದ ಮೇಲೆ ಚೆನ್ನಾಗಿ ದಂತವು ಕೂಡ ಬೆಳೆದಿದೆ. ಏಜ್ ನೋಡೋದಾದರೆ ಒಂದು 40 ಇಯರ್ಸ್ ಆಗಿರ್ಬೋದು. ಒಳ್ಳೆ ಹೈಟ್ ಕೂಡ ಇದ್ದಾನೆ ಮತ್ತು ದಪ್ಪನೂ ಕೂಡ ಆಗಿದೆ. ಬಬ್ರುವಾನ ಮಧ್ಯದಲ್ಲಿ ಸ್ವಲ್ಪ ವೀಕ್ ಆದಂಗೆ ಕಾಣ್ತಿದ್ದ, ಆದರೆ ಈಗ ದಪ್ಪ ಆಗಿದ್ದಾನೆ. ವೆಯ್ಟ್ ಗೇನ್ ಸಹ ಕಾಣಿಸ್ತಾ ಇದೆ. ತುಂಬ ಚೆನ್ನಾಗಿ ಪಳಗಿದ್ದಾನೆ ಬಬ್ರುವಾನ. ಎಲ್ಲರ ಫೇವ್ರೇಟ್ ಆನೆ ಬಬ್ರುವಾನ. ನೋಡ್ತಾ ಇರ್ಬೋದು, ಒಂದೊಂದು ಹೆಜ್ಜೆ ಗಜಗಾಂಭೀರ್ಯದ ನಡೆ ಕೂಡ ಎಲ್ರಿಗೂ ಖುಷಿ ತರಿಸುತ್ತೆ. ಈಗ ಸದ್ಯಕ್ಕೆ ತೂಕದಲ್ಲೂ ಸಹ ಅಷ್ಟೇ ವೆಯ್ಟ್ ಗೇನ್ ಆಗಿದ್ದಾನೆ. ನೋಡೋಕ್ಕೆ ಬಹಳಷ್ಟು ಚೆನ್ನಾಗಿ ಕಾಣಿಸ್ತಾನೆ. ದಂತವನ್ನು ನೀವು ಗಮನಿಸ್ತಾ ಇರ್ಬೋದು, ದಂತವು ಕೂಡ ತುಂಬ ಚೆನ್ನಾಗಿ ಬೆಳೆದಿದೆ. ಪ್ರತಿ ದಿವಸ ನೀವು ಬಬ್ರುವಾನನನ್ನು ಸರ್ಕಲ್ನಲ್ಲಿ ನೋಡ್ಬೋದು, ಬೆಳಗ್ಗೆ ಮತ್ತು ಸಂಜೆ. ಮಿಸ್ ಮಾಡದೆ ವಿಸಿಟ್ ಮಾಡ್ತಾನೆ. ಆರೋಗ್ಯವಾಗಿದ್ದಾನೆ, ದಪ್ಪನೂ ಸಹ ಆಗಿದ್ದಾನೆ, ಒಳ್ಳೆಯ ಮೇವು ಸಹ ತಿಂತಾ ಇದ್ದಾನೆ ಅಂತ ಹೇಳ್ಬೋದು. ಎಲ್ರಿಗೂ ಕೂಡ ನೆಚ್ಚಿನ ಫೇವ್ರೆಟ್ ಆನೆ ಮತ್ತು ಸೆನ್ಸೇಷನ್ ಕ್ರಿಯೇಟ್ ಮಾಡಿದಂಥ ಆನೆ. ಇತ್ತೀಚಿನ 1-2 ವರ್ಷಗಳಲ್ಲಿ ಬಬ್ರುವಾನ ಅಂತ ಒಂದು ಹೆಸರು ಎಲ್ಲ ಕಡೆ ಓಡಾಡ್ತಿತ್ತು, ಕರಡಿ ಅಲಿಯಾಸ್ ಬಬ್ರುವಾನ. ಈ ಆನೆಯನ್ನು ನೋಡಬೇಕು ಅಂತ ತುಂಬ ಜನ ನಿರೀಕ್ಷೆನ ಮಾಡಿದ್ದು ಸಹ ಉಂಟು, ತಾವೇ ಗಮನಿಸ್ತಾ ಇರ್ಬೋದು. ಇನ್ನು ಈ ಆನೆಗೆ ಫ್ಯಾನ್ ಫಾಲೋವಿಂಗ್ ಕ್ರೇಜ್ ಕೂಡ ಉಂಟು. ತುಂಬ ಜನ ಎಸ್ಪೆಷಲಿ ಬಬ್ರುವಾನನ್ನು ನೋಡಬೇಕು ಅಂತಲೇ ದುಬಾರಿಗೆ ಹೋಗ್ತಾರೆ. ಎಲ್ಲರ ಬಾಯಲ್ಲೂ ಸಹ ಬಬ್ರುವಾನ ಹೆಸರು ನೆನಪಿದೆ, ಗಮನಿಸ್ತಾ ಇರ್ಬೋದು. ಎಲ್ಲವೂ ಕೂಡ ಪರ್ಫೆಕ್ಟ್ ಆಗಿದ್ದಾನೆ.
Fine, fine. Yeah, fine. Sure, sure, sure. Yeah, it's fine. Thank you. Yella. What? You'll get to see the eggs and hatchlings, everything you can see. ಸೈಡಲ್ಲಿ ನಿಂತ್ಕೊಳ್ಳಿ. ಅಂತ ಅದನ್ನ ಕಟ್ ಮಾಡಿ ಕಳಿಸಿದ್ ಬೇಡ ಹ್ಞೂ. ಆ ಕಡೆ ಅದಾಕಲ್ಲ. ಇಲ್ಲ ಕೊಟ್ಟೆ